99% ಜನಕ್ಕೆ ಗೊತ್ತಿಲ್ಲರಿ. ಜಸ್ಟ್ 2 ನಿಮಿಷದೊಳಗೆ ನಿಮ್ಮ ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅದೆಷ್ಟೇ ಹಳೇದಾಗಿರಲಿ, ಹೊಸದು ಬರ್ತಾ ಇರಲಿ, ಅದನ್ನು ಬೇರೆ ಸಮೇತ ಅಂದರೆ ಬುಡ ಸಮೇತ ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು. ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದು ಬಿಟ್ಟರೆ ಭಾಳ ಅಸಹ್ಯ ಕಾಣಿಸುತ್ತೆ ಮುಖ. ನಾವೆಷ್ಟೋ ಏನೋ ಮೇಕಪ್ ಮಾಡ್ಕೊಂಡಾಗ ಮೇಕಪ್ ಹಚ್ಚಿದಾಗ ಅಷ್ಟು ಚಂದ ಕಾಣಿಸುತ್ತೆ ಅಷ್ಟೇ. ಇದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತೆಗೆಯೋದಲ್ದೇ, ರಿಮೂವ್ ಮಾಡೋದಲ್ದೇ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಬಂಗೆಲ್ಲ ಇದ್ದರೆ ಅದನ್ನು ಸಹಿತ ಬ್ರೈಟನ್ ಮಾಡಿ ಲೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಬಂದುಬಿಟ್ಟು. ಈ ಒಂದು ಮನೆಮದ್ದು ಬಂದುಬಿಟ್ಟು ಬ್ಲ್ಯಾಕ್ ಹೆಡ್ಸ್, ವೈಟಿಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆಮದ್ದು ರೀ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಒಂದು ಒಳ್ಳೆ ವಿಡಿಯೋ ಅವರು ಕೂಡ ನೋಡಲಿ. ಜೊತೆಗೆ ಲೈಕ್ ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದ್ರಿ, ಹೋಗಲಿಕ್ಕೆ ಹೋಗಬಾರ್ದು. ಸೊ ನಿಮ್ಮ ಒಂದು ಲೈಕು, ಕಮೆಂಟ್ಸು, ನಿಮ್ಮೊಂದು ಸಬ್ಸ್ಕ್ರೈಬು ನಮಗೆ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ. ಅದು ಒಂಥರ ಹಾರ್ಲಿಕ್ಸ್ ಇದ್ದಂಗೆ. ಸೊ ಇಷ್ಟೆಲ್ಲ ಸರ್ಚ್ ಮಾಡಿ ನಮ್ಮ ಮೇಲೆ ನಾವು ಇದನ್ನು ಪ್ರಯೋಗ ಮಾಡಿಕೊಂಡು ಅದ್ರದ್ದು ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಕೂಡ ಇಲ್ಲಿ ಶೇರ್ ಮಾಡ್ತಿರ್ತೀವಿ. ಇಷ್ಟೊಂದು ಒಳ್ಳೆ ರಿಸಲ್ಟ್ನ, ಇಷ್ಟೊಂದು ಒಳ್ಳೆ ವಿಡಿಯೋನ ಶೇರ್ ಮಾಡ್ತಿರ್ತೀವಿ ಅಂದರೆ ನೀವು ಕೂಡ ಏನು ಮಾಡಬೇಕು, ನಮ್ಮನ್ನು ಖುಷಿ ಪಡಿಸ್ಬೇಕಲ್ಲ. ಸೊ ಹಂಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಂಗೆ ಹೋಗಲಿಕ್ಕೆ ಏನು ಮಾಡಬಾರ್ದು, ಹೋಗಬಾರ್ದ್ರಿ. ಸೊ ನಡೀರಿ ಫಟಾಫಟ್ ಅಂತ ಏನು ಮಾಡ್ಲಿಕ್ಕತ್ತಂತೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ. ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ಏನಾದರೂ ಡೌಟ್ ಬಂದರೆ ನೀವು ಮೆಸೇಜ್ ಕೂಡ ಹಾಕ್ಬೋದು. ನಾವು ಡೌಟ್ ಬರ್ಲಂಗೆ ಎಲ್ಲ ಫುಲ್ ಕ್ಲಿಯರಾಗಿ ಹೇಳೀನಿ, ಬಟ್ ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಅದಕ್ಕೆ ಸ್ಕಿಪ್ ಮಾಡ್ಲಂಗೆ ನೋಡಿರಿ. ನಾ ಇಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಉಪ್ಪು. ಎಲ್ಲ ಕಿಚನ್ ಒಳಗಿರುವಂಥ ಇಂಗ್ರೀಡಿಯೆಂಟ್ಸ್ದ ಹೆದರೋ ಅವಶ್ಯಕತೆನೇ ಇಲ್ಲ ರೀ ನಿಮಗೆ. ಉಪ್ಪಿನ ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅದೊಂದು ನಮಗೆ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ನು ಒರಟಾಗಿದ್ದರೆ ಅದನ್ನು ನಯವಾಗಿ ಮಾಡಲಿಕ್ಕೆ, ಅಂದರೆ ಈಕ್ವಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಸಕ್ಕರೆ ಹಾಕೀನಿ. ಸಕ್ಕರೆ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಒರಟಿದ್ರೆ ಅದನ್ನು ಸ್ಮೂತ್ ಮಾಡಿ ಸ್ಕ್ರಬ್ಬಿಂಗ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಾನು ಇಲ್ಲಿ 3ನೇ ಇಂಗ್ರೀಡಿಯೆಂಟ್ಸ್ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿನಿ. ಕಡಲೆ ಹಿಟ್ಟು ಫೇಸ್ ವಾಶ್ ಥರ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತಾ, ಕಲೆಗಳದು ಏನಾದರೂ ಇದ್ರೆ ಅದನ್ನು ಲೈಟನ್ ಮಾಡ್ತಾ ಗ್ಲೋಯಿಂಗ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ಪಿಂಚ್ ಹಲ್ದಿ ಅಂದರೆ ಅರಿಶಿನ ಹಾಕ್ಕೊಂಡೀನಿ. ಅರಿಶಿನ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಿದ್ರೆ ಪ್ರಮುಖ ಸ್ಥಾನ ರೀ. ನಿಮ್ಗೆ ಇವೆಲ್ಲ ಗೊತ್ತಾಗಿರ್ತಾವ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿರುವಂಥ ಹಸಿ ಹಾಲನ್ನೇ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವು ಹಸಿ ಹಾಲನ್ನು ಹಾಕ್ಕೊಂಡೇನು ರೀ. ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಕ್ಲೆನ್ಸಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ನಿಮಗೆ ಗೊತ್ತೇ ಇರುತ್ತೆ ಹಳೆ ಕಾಲದ ಹಳೆ ಕಾಲದೊಳಗೆ ರೀ ರಾಜ ರಾಣಿ ಇವರೆಲ್ಲ ಒಂದು ಹಾಲಿನ ಸ್ನಾನ ಮಾಡ್ತಿದ್ರಂತ. ಜಸ್ಟ್ ನಮಗೆ ಒಂದು ಅರ್ಧ ಸ್ಪೂನ್ ಆದರೂ ಹಾಲು ಬೇಡ್ರಿ ನಮ್ಮ ಸ್ಕಿನ್ನಿಗೆ ಬ್ರೈಟನ್, ಗ್ಲೋಯಿಂಗ್, ಟೈಟ್ನಿಂಗ್ ಎಲ್ಲ ಮಾಡಲಿಕ್ಕೆ. ಸೊ ನಡೀರಿ ಫಟಾಫಟ್ ಅಂತ ಇದನ್ನು ಯಾವ ಥರ ಯೂಸ್ ಮಾಡೋದು, ಎಷ್ಟು ದಿನಕ್ಕೊಮ್ಮೆ ಯೂಸ್ ಮಾಡಬಹುದಾ ಅಥವಾ ಮಾಡಬಾರ್ದಾ, ಏನು ಮಾಡಬೇಕು, ಸ್ಟೋರ್ ಮಾಡ್ಬೋದಾ ಮಾಡಬಾರ್ದಾ ಅಂತ ತೋರಿಸ್ಕೊಡ್ತೀನಿ ಫಟಾಫಟ್ ಅಂತೇಳಿ. ನಾನು ಇಲ್ಲೇ ಫೇಸ್ನ ವಾಶ್ ಮಾಡ್ಕೊಂಬಂದಿನಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದ್ಮೇಲೆ ಇದನ್ನು ನೀವು ಒಂದು ಬ್ರಷ್ ಸಹಾಯದಿಂದ, ಬ್ರಷಿಂದ ಅಥವಾ ಕೈಯಿಂದ ನೀವು ಇದನ್ನು ಯೂಸ್ ಮಾಡ್ಬೋದು. ಕೈ ಅಂತೂ ಬೆರಳಂತೂ ದೇವ್ರು ಕೊಟ್ಟೆ ಬಿಟ್ಟ ಅಂದ್ರೆ ನಮಗೆ. ಸೊ ಬ್ರಷ್ ಎಲ್ಲರ ಹತ್ರನೂ ಇರೋದಿಲ್ಲ. ಸೊ ನನ್ನ ಹತ್ರನೂ ಇಲ್ಲ. ನಾನು ಇಲ್ಲಿ ಬ್ರಷ್ ಮಾಡಿ ನಾನು ನಿಮಗೆ ಬ್ರಷ್ ಯೂಸ್ ಮಾಡಿ ನಾನು ಇಲ್ಲಿ ತೋರಿಸ್ಲಿಕ್ಕತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು ಬ್ರಷ್ ಮಾಡ್ಲಿಕ್ಕತ್ತಿಲ್ಲ. ಎಲ್ಲರ ಹತ್ರ ಬ್ರಷ್ ಇರೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಸಣ್ಣದೊಂದು ಸ್ಪೂನಿಂದ ಹಚ್ಕೊಳ್ತೀನಿ. ಇಲ್ಲಪ್ಪ ಅಂತಂದರೆ ನೀವು ಕೈ ಬೆರಳಂತೂ ಇದ್ದೇ ಇರ್ತಾವೆ. ಸೊ ಕೈ ಬೆರಳಿಂದ ಇದನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅದ, ಸೊ ಅದನ್ನು ಕೂಡ ಅಲ್ಲೇ ಎಲ್ಲ ಹಚ್ಬೋದು. ಜಾಸ್ತಿ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲಿ ಬರ್ತಾವೆ ಅಂದರೆ ಮೂಗಿನ ಮೇಲೆ ಚಿನ್ ಅಂತ ಹೇಳ್ತೀವಿ, ಅಂದರೆ ಗದ್ದದ ಮೇಲೆ ಹಣಿ ಹತ್ರ. ಸೊ ಇಲ್ಲಪ್ಪ ಅಂತಂದರೆ ಇದು ಪೂರ ಸಹಿತ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಎಲ್ಲರೂ ಜೆಂಟ್ಸು, ಲೇಡೀಸ್ ಎಲ್ಲರೂ ಮಾಡ್ಬೋದು. ಸೂಪರಾಗಿರುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ನಿಮಗೆ ಹೇಳೋಕ್ಕೆ ಹೆಸರು ಇಲ್ದಂಗೆ ಫಸ್ಟ್ ಟೈಮ್ನ ರಿಮೂವ್ ಆಗುತ್ತೆ ರೀ. ನೀವೇ ಆಶ್ಚರ್ಯ ಪಡ್ತೀರಿ, ಅಷ್ಟೊಂದು ಸೂಪರಾಗಿರುತ್ತೆ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ. ಅದು ಏನಪ್ಪ ಅಂತ ಹೇಳ್ತಾರೆ, ಅದು ಮೇನ್ ಸೀಕ್ರೆಟ್ ಆಗಿರುತ್ತೆ ರೀ. ಸೊ ನೀವು ಯಾವಾಗಿದ್ರೂ ಹಿಂಗೆ ಮಾಡ್ತೀರಿ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನೀವು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಲಿ ಅನ್ನೋ ಆಸೆ ಇರುತ್ತೆ. ಯಾಕಂತಂದ್ರೆ ನಿಮಗೆ ಇದರಿಂದ ಒಳ್ಳೆ ಬೆನಿಫಿಟ್ ಸಿಗಲಿ ಅನ್ನೋ ಸಲುವಾಗಿ ನಾನಿಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಸೀಕ್ರೆಟ್ ಆಗಿಟ್ಟಿರ್ತೀನಿ ಅಷ್ಟೇ ರೀ. ಸೊ ಬೈಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ಇದನ್ನು ನಾವು ಒಂದು 10 ನಿಮಿಷ ಬಿಟ್ಟು ಚೆಂದಾಗಿ ಸ್ಕ್ರಬ್ ಮಾಡಿರಿ, ಅಂದರೆ ಚೆಂದಾಗಿ ಮಸಾಜ್ ಮಾಡ್ಕೊಳ್ರಿ. ನೀವು ಎಷ್ಟು ಚೆಂದ ಮಸಾಜ್ ಮಾಡ್ಕೊಳ್ತೀರಿ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ, ಲೈಟನ್ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ನಿಮ್ಮ ಮೂಗಿನ ಮೇಲೆ, ಗದ್ದದ ಮೇಲೆ, ಆಮೇಲೆ ಫೋರ್ ಹೆಡ್ ಮೇಲೆ ಇರುವಂಥ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಜಸ್ಟ್ ಒಂದೇ ಸಾರಿಗನ್ನ ಕಿತ್ತು ಹೋಗುತ್ತೆ ರೀ. ಸೊ ಹಾಗಾಗಿ
ಇದನ್ನು ಮಸಾಜ್ ಮಾಡಿ 10 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಬರ್ರಿ. ನಿಮ್ಗೆ ಹೇಳೋಕ್ಕೂ ಹೆಸರಿಲ್ದಂಗೆ ಇತ್ತ ಅನ್ನೋದೇ ಮರ್ತು ಹೋಗ್ತೀರಿ, ಅಷ್ಟೊಂದು ಕ್ಲೀನ್ ಆಗುತ್ತೆ ನಿಮ್ಮ ಸ್ಕಿನ್ನ. ಇದನ್ನೇ ನೀವು ವಾರದೊಳಗೆ 2 ಸರಿ ಬೇಕಿದ್ರೂ ಮಾಡ್ಬೋದು ಅಥವಾ 3 ಸರಿ ಬೇಕಿದ್ರೂ ಮಾಡ್ಬೋದು. ಸೂಪರ್ ಆಗಿರುವಂಥ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫಸ್ಟ್ ಅಪ್ಲಿಕೇಶನ್ ಒಳಗೆ, ನಿಮಗೆ ಬಿಡಲಿಕ್ಕೆ ಮನಸ್ಸು ಬರೋಂಗಿಲ್ಲ. ಸೊ ಇವತ್ತಿಷ್ಟು ಚಲೋ ಹೋಗೈತಂದ್ರೆ ನೆಕ್ಸ್ಟ್ 2ನೇ ಟೈಮ್ ಇದು ಡಬಲ್ ಹೋಗುತ್ತಾ ಅನ್ನೋ ಒಂದು ತಲೆಯೊಳಗೆ ಬಂದುಬಿಡುತ್ತೆ ರೀ ನಿಮಗೆ. ಸೊ ಇದನ್ನೆಲ್ಲ ಫೇಸ್ನ ವಾಶ್ ಮಾಡಿಕೊಂಡು ಇದಕ್ಕೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಏನಾದರೂ ಯೂಸ್ ಹಚ್ಕೋಬೋದು. ಸೊ ಇದಕ್ಕೆ ಇನ್ನೊಂದು ಒಳ್ಳೆ ಇಂಗ್ರೀಡಿಯೆಂಟ್ ಸೀಕ್ರೆಟ್ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಸ್ವಲ್ಪ ಗ್ಲಿಸರಿನ್ ಹಾಕೊಳ್ರಿ. ಗ್ಲಿಸರಿನ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನ ಜಲ್ದಿನ ಗ್ಲೋ ಆಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಬಂಗದು ಏನಾದರೂ ಇದ್ರೆ ಜಲ್ದಿನ ಬ್ರೈಟನ್ ಆಗಿ ಲೈಟನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಎಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇದೇ ಥರ ಮತ್ತೆ ನನ್ನ ವಿಡಿಯೋ ಎಲ್ಲ ನೋಡಬೇಕಪ್ಪ ಅಂತಂತಂದ್ರೆ ನನ್ನ ಚಾನಲ್ ಏನು ಮಾಡ್ಬೇಕ್ರಿ, ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಬೇಕು. ಆಮೇಲೆ ಇನ್ನೂ ಒಂದು ಮಾತು, ಸೊ ನನ್ನ ಒಂದು ಚಾನಲ್ ಒಳಗೆ ನಿಮ್ಗೆ ಹೇರ್ಸ್ಗೆ ಸ್ಕಿನ್ಗೆಲ್ಲ ಸಂಬಂಧಿಸಿದಂಥ ವಿಡಿಯೋಸ್ ಇದಾವೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಜೈ ಹಿಂದ್.